ಹಾಯ್ ಹಲೋ ಫ್ರೆಂಡ್, ನಮಸ್ತೆ. ನಿಮಗೋಸ್ಕರ ಒಂದು ಇಂಟ್ರೆಸ್ಟ್ ಆಗಿರೋ ಒಂದು ಸ್ಟೋರಿ ತೊಗೊಂಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಈ ವಿಡಿಯೋ ಪೂರ್ತಿ ನೋಡಿ. ತುಂಬ ಇಂಟ್ರೆಸ್ಟ್ ಆಗಿದೆ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಹುಡುಗಿ ಒಂದು ಹುಡುಗನ ಯಾವ ರೀತಿ ಮೋಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು, ಇನ್ನೊಂದು ಹುಡುಗ ಕೂಡ ಯಾವ ರೀತಿ ಹುಡುಗಿನ ಮೋಸ ಮಾಡ್ತಾನೆ ಅಂತ ನಾನು ನೆಕ್ಸ್ಟ್ ವಿಡಿಯೋ ಬಿಡ್ತೀನಿ. ಸದ್ಯಕ್ಕೆ ಹುಡುಗಿ ಯಾವ ರೀತಿ ಒಂದು ಹುಡುಗನ ಮೋಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಈ ಸ್ಟೋರಿ ಕೇಳಿ. ತುಂಬ ಚೆನ್ನಾಗಿದೆ, ಕೊನೆವರೆಗೂ ಮಿಸ್ ಮಾಡ್ಕೋಬೇಡಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಕತೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ದೊಡ್ಡ ಸಮುದ್ರ. ಆ ಸಮುದ್ರದ ಈ ಕಡೆ ಒಂದು ರಾಜ್ಯ ಇರುತ್ತೆ, ಈ ಕಡೆ ಒಂದು ರಾಜ್ಯ ಇರುತ್ತೆ. ಈ ರಾಜ್ಯಗಳು ಯಾವಾಗಲೂ ಹೊಡೆದಾಡ್ತಾ ಇರ್ತವೆ. ಈ ರಾಜ್ಯ ನನಗೆ ಬೇಕು, ಈ ರಾಜ್ಯ ನನಗೆ ಬೇಕು, ಎಲ್ಲ ನಂದೇ ಆಗಬೇಕು. ಇನ್ನು ರಾಜರ ಕಾಲದಲ್ಲಿ ಇದೇ ಇದ್ದಿದ್ದೆ. ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಈ ಕಡೆ ಒಂದು ರಾಜ್ಯದಲ್ಲಿ ಒಂದು ದೊಡ್ಡ ಸೈನ್ಯ ಇರುತ್ತೆ, ಆದರೆ ಈ ಕಡೆ ಒಂದು ರಾಜ್ಯದಲ್ಲಿ ಒಂದು ರಾಜ, ಒಬ್ಬ ಮಾತ್ರ ಸೈನಿಕ. ಅರ್ಥ ಮಾಡ್ಕೊಳ್ಳಿ, ಒಬ್ಬ ಮಾತ್ರ ಸೈನಿಕ ಇರ್ತಾನೆ. ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ, ಇವ್ರು ಎಷ್ಟೇ ಜನ ಯುದ್ಧಕ್ಕೆ ಬಂದ್ರು, ಈ ಒಬ್ಬ ರಾಜನ ಹತ್ರ ಇರುವ ಒಬ್ಬ ವ್ಯಕ್ತಿ, ಅವನು ಒಂದು ಸೈನ್ಯಕ್ಕೆ ಸಮ ಆಗಿರ್ತಾನೆ, ಅವನೇ ಹೊಡೆದು ಬಿಸಾಕ್ತಾ ಇರ್ತಾನೆ ಇಷ್ಟು ಜನಕ್ಕೆ. ಬಟ್ ಆ ರಾಜನಿಗೆ ಫುಲ್ಲು ಅದು ಕಾಡ್ತಾ ಇರುತ್ತೆ. ಹೇಗಾದ್ರೂ ಮಾಡಿ ಆ ರಾಜ್ಯನ ನನಗೆ ಬೇಕೇ ಬೇಕು, ಪಡ್ಕೊಳ್ಳೇಬೇಕು. ಒಬ್ಬ ಇಷ್ಟು ಜನ ಒಂದು ಸೈನ್ಯ ಇಷ್ಟೆಲ್ಲ ಇದ್ದೀವಿ, ಆ ಒಬ್ಬನ ಹೊಡಿಯಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಆ ರಾಜನ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ದಿನ ಬೆಳಗ್ಗೆ. ಆ ಕಾಡ್ತಾ ಇರೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ನೋವು, ಆ ರಾಜ ಪಡ್ತಾ ಇರೋ ನೋವನ್ನ ಅವ್ರ ಮಗಳು ತುಂಬಾ ಸುಂದರವಾಗಿರ್ತಾಳೆ. ಆ ಮಗಳು ಆ ದಿನ ಆ ರಾಜ ಅಂದ್ರೆ ಅವ್ರಪ್ಪ ಪಡ್ತಾ ಇರೋ ನೋವನ್ನ ಆ ಹುಡುಗಿ ನೋಡಕ್ಕಾಗದೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಈ ಕಡೆ ರಾಜನ ಬಲಗೈ ಆಗಿದ್ದಂತ ಅವನು ಕಾಡಲ್ಲಿ ಓಡಾಡ್ತಿದ್ದಾಗ, ಅಂದ್ರೆ ಕಾಡಲ್ಲಿ ರಾಜನಿಗೆ ಊಟದ ವ್ಯವಸ್ಥೆಗೋಸ್ಕರ ಅವನು ಕಾಡಿಗೆ ದಿನ ಬೆಳಗ್ಗೆ ಬರ್ತಾ ಇರೋ ಸಂದರ್ಭದಲ್ಲಿ ಈ ರಾಜನ ಮಗಳು ಏನ್ ಮಾಡ್ತಾಳೆ ಅಂದ್ರೆ, ಅದೇ ಸಮಯಕ್ಕೆ ಹೋಗಿ ಅವನ ದಿನ ನೋಡೋದಾಗ್ಲಿ, ಮಾತಾಡ್ಸೋದು, ಈ ತರ ಲವ್ ಟ್ರ್ಯಾಕ್ ತರ್ತಾ ಇರ್ತಾಳೆ. ಬಟ್ ಇವನು ರಾಜನ ಬಲಗೈ ಆಗಿರ್ತಾರಲ್ಲ, ಅವನು ಅಷ್ಟೇ ಆ ಹುಡುಗಿ ತುಂಬಾ ಸುಂದರವಾಗಿರೋದ್ರಿಂದ ಅವಳಿಗೆ ಮನಸ್ಸು ಹೋಗ್ತಾನೆ. ಯಾರು? ಈ ರಾಜನ ಬಲಗೈ ಆಗಿದ್ದ ಒಂದು ಸೈನ್ಯಕ್ಕೆ ಸಮ ಆಗಿದ್ದ ಒಂದು ಹುಡುಗ ಆ ರಾಜನ ಮಗಳಿಗೆ ಮನಸ್ಸು ಹೋಗ್ತಾನೆ. ಬಟ್ ಇವನಿಗೆ ಗೊತ್ತಿಲ್ಲ, ಆ ರಾಜನ ಮಗಳು ಅಂತ ಹೇಳ್ಬಿಟ್ಟು ಇವನಿಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದಿನ ಹೀಗೆ ಕಳೆಯುತ್ತೆ, ಬರ್ತಾರೆ, ಜೊತೆಗೆ ಮಾತಾಡ್ತಾರೆ, ಹೋಗ್ತಾರೆ, ಹೀಗೆ ತುಂಬಾ ದಿನಗಳು ಕಾಲ ಹೀಗೆ ಸಾಕ್ತಾ ಹೋಗುತ್ತೆ. ಆದ್ರೆ ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬಾ ಕ್ಲೋಸ್ ಆಗ್ಬಿಡ್ತಾರೆ ಇವರಿಬ್ರು. ಆ ಕ್ಲೋಸ್ ಆಗಿರೋಂಥ ಸಂದರ್ಭದಲ್ಲಿ ಆ ಹುಡುಗಿ ಇವನ್ನ ಕೇಳ್ತಾಳೆ, ನೀನು ಆ ಕಡೆ ರಾಜ್ಯದವ್ರನ್ನ ಒಬ್ಬನೇ ಅಷ್ಟೊಂದು ಜನರನ್ನ ಹೊಡಿತೀಯಲ್ಲ, ನಿನ್ಗೆ ಹೆಂಗೆ ಈ ಶಕ್ತಿ ಅಂತ ಕೇಳ್ತಾಳೆ. ಆದ್ರೆ ಇವನ್ ಬಲಗೈ ಆಗಿರೋನು, ಅವನು ಒಂದು ಸೈನ್ಯಕ್ಕೆ ಸಮ ಆಗಿರೋನು, ಅವನು ಹೇಳ್ತಾನೆ, ನನಗೇನಿಲ್ಲ, ಹಗ್ಗದಲ್ಲಿ ನನ್ನ ಕಟ್ಟಾಕ್ಬಿಟ್ರೆ ನನ್ನ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಆಗ ಆ ಹುಡುಗಿ ಅವ್ರ ಅಪ್ಪಗೆ ಹೋಗಿ ಈ ತರ ಹೇಳ್ತಾಳೆ, ಅಪ್ಪ, ಅವನ್ನ ಹಗ್ಗದಲ್ಲಿ ಕಟ್ಟಾಕ್ಬಿಟ್ರೆ ಅವನ ಶಕ್ತಿ ಎಲ್ಲ ಹೋಗ್ಬಿಡುತ್ತಂತೆ ಅಂತ ಹೇಳ್ಬಿಟ್ಟು ನಾನು ಆ ವ್ಯವಸ್ಥೆ ಮಾಡಿರ್ತೀನಿ, ಅವನ್ನ ಕಟ್ಟಾಕಿರ್ತೀನಿ, ನೀನು ಆ ಟೈಮಲ್ಲಿ ನೀನು ಯುದ್ಧಕ್ಕೆ ಬಾ, ನೀನು ಗೆಲ್ಬೋದು ಅಂತ ಹೇಳ್ಬಿಟ್ಟು ರಾಜನಿಗೆ ಮಗಳು ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನು ಒಪ್ಕೊಂತಾನೆ. ಇವನ ಹತ್ರ ಬಂದು ಇವನಿಗೇನು ನಶೆ ಅಂತದ್ದು, ಸೊಪ್ಪು ಮುಂತಾದವು ಆಗಿನ ಕಾಲದಲ್ಲಿ ನಶೆ ಅಂತದ್ದು ಕೊಟ್ಟು ಹಗ್ಗದಲ್ಲಿ ಇವನ್ನ ಸುತ್ತಬಿಡ್ತಾಳೆ. ಸುತ್ತಬಿಟ್ಟಾಗ ಏನಾಗುತ್ತೆ, ಆ ಕಡೆ ಇರುವಂತ ರಾಜ, ಈ ಕಡೆ ರಾಜ ಆ ಸೈನಿಕನ ಕರೀತಾನೆ. ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದೆ ಅಷ್ಟೇ, ಆ ಹಗ್ಗಗಳನ್ನೆಲ್ಲ ಕಿತ್ಕೊಂಡು ಎದ್ದು ಹೋಗಿ ಆ ಸೈನ್ಯನೆಲ್ಲ ಮಟ್ಟ ಮಾಡ್ತಾನೆ. ರಾಜನಿಗೂ ಶಾಕ್ ಆಗ್ಬಿಡುತ್ತೆ. ಅವನು ಪ್ರೀತಿ ಮಾಡ್ತಿದ್ದಂತ ಹುಡುಗ ಅಂದ್ರೆ ಅವ್ರ ಮಗಳು, ಅವಳಿಗೂ ಶಾಕ್ ಆಗ್ಬಿಡುತ್ತೆ. ಫುಲ್ ಶಾಕು. ಒಂದು ಸೈನ್ಯ ಕಳ್ಕೊಂಡ್ರು. ಸರಿ ಅಂತ ಹೇಳ್ಬಿಟ್ಟು ಅವರು ಸುಮ್ಮನಾಗ್ತಾರೆ. ನೀನು ಮೋಸ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಆ ರಾಜನ ಮಗಳಿಗೆ ಹೇಳ್ತಾನೆ. ಇನ್ನೊಂದ್ಸರಿ ಅವ್ರಿಗೆ ಹೋಗ್ಬೇಡ ಅಂತ ಹೇಳ್ತಾನೆ. ಅವಳು ಕೇಳಲ್ಲ. ಇವನು ಮತ್ತೆ ಬರ್ತಾನೆ, ಇವಳು ಮತ್ತೆ ಬರ್ತಾಳೆ. ಮತ್ತೆ ಕೇಳ್ತಾಳೆ, ನಿನ್ನ ಕಟ್ಟಾಕ್ಬಿಟ್ರೆ, ಹೇಳ್ದಲ್ಲ ನಿನ್ನ ಕಟ್ಟಾಕ್ಬಿಟ್ರೆ ನಿನ್ನ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿದಾಗ, ಸುಮ್ಮನೆ ಹೇಳಿದ್ದೆ ಅಂತ ಹೇಳ್ತಾಳೆ.
ಸರಿ ಆಯ್ತು, ನಿಜ ಹೇಳು, ನಿನ್ನ ಶಕ್ತಿ ಎಲ್ಲಿಂದ ಬರುತ್ತೆ, ಹೇಗೆ ನಿನ್ನ ಶಕ್ತಿ ಅಂತ ಕೇಳಿದಾಗ, ಇಲ್ಲ ಬಿಡು ಅದು ನಿನಗೆ ಯಾಕೆ, ಸುಮ್ಮನಿರು ಅಂತ ಹೇಳ್ತಾನೆ. ಆದರೆ ಆ ಹುಡುಗಿ ಬಿಡಲ್ಲ, ಕೇಳೋದು ಗೊತ್ತಲ್ಲ, ನನ್ನ ಮೇಲೆ ಇಷ್ಟ ಇದ್ರೆ ಹೇಳು, ಈ ಥರ ಮನಸ್ಸು ಮರಳು ಮಾಡ್ತಾಳೆ. ಮರಳು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸರಿ ಅಂತ ಹೇಳ್ಬಿಟ್ಟು ಇವನು ಹೇಳ್ಬಿಡ್ತಾನೆ. ಏನಂತೇಳಿ, ನನ್ನ ಚೈನು ಮುಳ್ಕಂಬಿ ಬರುತ್ತಲ್ಲ, ಆ ಮುಳ್ಕಂಬಿಯಲ್ಲಿ ನನ್ನ ಕಟ್ಟ ಹಾಕಿದ್ರೆ ನನ್ನ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ, ಅವಾಗ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಸೇಮ್ ಮತ್ತೆ ಮೆಸೇಜ್ ಹೋಗುತ್ತೆ. ಅವರು ಮತ್ತೆ ಸೈನ್ಯ ಯುದ್ಧಕ್ಕಂತ ಬರ್ತಾರೆ. ಈ ರಾಜ ಮತ್ತೆ ಯುದ್ಧಕ್ಕೆ ಬರ್ತಾ ಇದಾರೆ ಅಂತ ಕರೀತಾನೆ. ಸೇಮ್ ರಿಪೀಟು, ಎಲ್ಲ ಮುರ್ಕೊಂಡು ಕಿತ್ಕೊಂಡು ಎದ್ದೋಗಿ ಮತ್ತೆ ಯುದ್ಧ ಮಾಡಿ ಮತ್ತೆ ಬರ್ತಾನೆ. ಮತ್ತೆ ಶಾಕು ಹುಡುಗಿಗೆ ಫುಲ್ ನರ್ವಸ್ ಆಗೋಯ್ತು. ಅಂದರೆ ನನ್ನ ಮೇಲೆ ಪ್ರೀತಿ ಇಲ್ಲ, ನಾಟಕ ಮಾಡ್ತಿದ್ದಾನೆ ಅನ್ನೋ ಥರ ಆಗೋಯ್ತು. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ದೂರ ಆಗುತ್ತದೆ. ರಾಜ್ಯಗಳು ಮತ್ತೆ ಒಂದು ಸೈನ್ಯ ಹೋಯ್ತು. ಈ ರಾಜ್ಯನ ಮತ್ತೆ ಇನ್ನೂ ಒಂದು ಗೌರವ, ಒಂದು ಒಂದು ಸ್ಥಾನಕ್ಕೆ ಹೋಯ್ತು. ಸರಿ ಅಂತ ಹೇಳ್ಬಿಟ್ಟು ಆ ಹುಡುಗಿ ಬರ್ತಾಳೆ. ಮತ್ತೆ ಈ ಹುಡುಗನು ಬರ್ತಾನೆ, ಒಂದು ಸೈನ್ಯಕ್ಕೆ ಸಮ ಆಗಿರುವಂಥ ಹುಡುಗ. ಕೇಳ್ತಾಳೆ, ಇದೇ ಕೊನೆ ಸರಿ, ಇವತ್ತು ನಿಜ ಹೇಳಿದ್ರೆ ಹೇಳು, ಇಲ್ಲಾಂದರೆ ನಾನು ನಿನ್ನ ಯಾವತ್ತೂ ಮಾತಾಡ್ಸಲ್ಲ, ನಾನು ನಿನ್ನ ಯಾವತ್ತೂ ಬರಲ್ಲ, ನಾನು ನಿನ್ನ ಯಾವತ್ತೂ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ತುಂಬಾ ಪರೀಕ್ಷೆ ಮಾಡ್ತಾಳೆ. ಇವರು ಒಪ್ಕೊಳ್ಳೋದೇ ಇಲ್ಲ. ಕೊನೆಗೆ ಹೇಳ್ಬಿಡ್ತಾನೆ. ಅವನಿಗೆ ತುಂಬಾ ಉದ್ದ ಕೂದಲಿರುತ್ತೆ. ಅವನು ಹೇಳ್ತಾನೆ, ನನ್ನ ಈ ಕೂದಲು ಕಟ್ ಮಾಡಿಬಿಟ್ರೆ ನನ್ನ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ, ಇದು ಸತ್ಯ, ನಾನು ನಂಬು ಅಂತ ಹೇಳಿದಾಗ, ಹೇಗೆ ನಂಬಲಿ ನಿನ್ನ ಅಂತ ಕೇಳಿದಾಗ, ಇದು ಸತ್ಯ, ನಿನ್ನ ಮೇಲೆ ಆಣೆ ಅಂತ ಹೇಳ್ಬಿಟ್ಟು, ನಾನು ರಾಜನ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಆ ಸೈನ್ಯಕ್ಕೆ ಸಮ ಆಗಿದ್ದವನು ಹೇಳ್ಬಿಡ್ತಾನೆ. ಹೇಳಿದ್ದೆ ತಡ, ಆ ಹುಡುಗಿ ಅವನು ನಶೆ ಮಾತ್ರೆ, ಅಂದರೆ ನಶೆ, ಮದ್ದು, ಸೊಪ್ಪು, ಕೆಲವು ಮುಂತಾದವುಗಳು ಕೊಟ್ಟು ಅವನ ಮತ್ತೆ ಸೇಮ್ ಮಲಗಿಸ್ಬಿಟ್ಟು ಕೂದಲೆಲ್ಲ ಕಟ್ ಮಾಡಿಬಿಟ್ಟು, ಆ ಕಡೆಯಿಂದ ರಾಜ್ಯ ಬರುತ್ತೆ, ಈ ಕಡೆ ಮತ್ತೆ ಕರಿತಾನೆ. ಅವನ ಕೈಯಲ್ಲಿ ಎದ್ದೊಳಕ್ಕಾಗ್ತಾ ಇಲ್ಲ. ಯಾಕೆ ಎದ್ದೊಳಕ್ಕಾಗ್ತಾ ಇಲ್ಲ? ಅವನ ಕೂದಲಲ್ಲಿ ಇದ್ದಿದ್ದ ಶಕ್ತಿ ಹೋಯ್ತು. ಏನಕ್ಕೋಸ್ಕರ ಹೋಯ್ತು? ಒಂದು ಹುಡುಗಿ ಪ್ರೀತಿಗೋಸ್ಕರ ಒಂದು ರಾಜ್ಯನೇ ಹೋಯ್ತು. ಅರ್ಥ ಮಾಡ್ಕೊಳ್ಳಿ, ರಾಜ್ಯ ಹೋಯ್ತು. ಇರಲಿ, ಮತ್ತೆ ನೆಕ್ಸ್ಟ್ ಹೇಳ್ತೀನಿ ಆಮೇಲೆ ರಾಜ್ಯ ಎಲ್ಲ ಬರ್ತಾರೆ. ಈ ಕಡೆ ಸೈನಿಕರೆಲ್ಲ ಬಂದು ಈ ರಾಜ್ಯನೆಲ್ಲ ಒಡೆದು ಇವನಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಣ್ಣೆಲ್ಲ ಸುಟ್ಟು ಬಿಡ್ತಾರೆ ಬೆಂಕಿಯಲ್ಲಿ. ಕಣ್ಣೆಲ್ಲ ಸುಟ್ಬಿಟ್ಟು ಕೂದಲು ಇನ್ನೂ ಟ್ರಿಮ್ ಮಾಡಿಬಿಟ್ಟು ಒಂದು ಕತ್ತಲೆ ಕೋಣೆಯಲ್ಲಿ ಮತ್ತೆ ತಳ್ಳಿಬಿಡ್ತಾರೆ. ಈ ಕಥೆಯಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಆ ಹುಡುಗಿ ಅಷ್ಟೊಂದೆಲ್ಲ ಇವನ್ನ ಕ್ವಶನ್ ಮಾಡ್ತಾ ಇದ್ರು ಇವನಿಗೆ ಡೌಟ್ ಬಂದಿರಲ್ವಾ ಅಂತ ಹೇಳ್ಬಿಟ್ಟು. ಡೌಟು ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಆ ಹುಡುಗಿನ ಅವನು ಅಷ್ಟು ಪ್ರೀತಿ ಮಾಡ್ತಿದ್ದ. ಅದಕ್ಕೋಸ್ಕರ ನಿಮಗೂ ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ಪ್ರೀತಿ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಅಲ್ಲ 100 ಸರಿ ಯೋಚನೆ ಮಾಡಿ ಪ್ರೀತಿ ಮಾಡಿ. ಈ ಕಥೆಯಲ್ಲಿ ಆಗಿರೋ ಥರನೇ ಆಗ್ಬೇಕಂತ ಏನಿಲ್ಲ, ಇನ್ನು ಬೇರೆ ಥರ ಆಗ್ಬೋದು. ಎಲ್ಲ ಹುಡುಗಿರು ಇದೇ ಥರ ಇರಲ್ಲ, ಕೆಲವು ಹುಡುಗಿರು ಮಾತ್ರ ಇರ್ತಾರೆ. ಬಟ್ ನಾಳೆ ಇನ್ನೊಂದು ಕತೆ ನಿಮ್ಗೆ ಹೇಳ್ತೀನಿ. ಹುಡುಗಿರ ಪ್ರೀತಿ ಯಾವ ಥರ ಇರುತ್ತೆ, ಅವರು ಯಾವ ಥರ ಪ್ರೀತಿ ಮಾಡಿದ್ರೆ ಯಾವ ಥರ ಅವರು ನಂಬಿಕೆಯಿಂದ ಇರ್ತಾರೆ ಅಂತ ಹೇಳ್ಬಿಟ್ಟು ನಾಳೆ ನಿಮಗೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಆ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಇವತ್ತು ಹೇಗೆ ನೋಡಿದ್ದೀರಾ ಅದೇ ಥರ ಆ ವಿಡಿಯೋನು ನೋಡಿ, ನಿಮ್ಗೆ 2 ವಿಡಿಯೋನು ಅರ್ಥ ಆಗುತ್ತೆ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಗಳು ಬರ್ತಾ ಇರ್ತವೆ. ಅದಕ್ಕೋಸ್ಕರ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿರ್ತಾರೋ ಎಲ್ಲರಿಗೂ ನನ್ನ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.